ಥರದ ತಮ್ಮೆಲ್ಲರಿಗೂ ಟ್ರೈನಿಂಗ್ ಕೊಡಬೇಕು, ಏನೇನು ಮಾಡಬೇಕು ಅದನ್ನು ಕೂಡ ಅವರಿಗೆ ತಿಳಿಸಾಗಿದೆ. ಅವರು ಅದನ್ನೇ ಮಾಹಿತಿ ತಮ್ಮೆಲ್ಲರಿಗೂ ತಿಳಿಸ್ತಾರೆ. ಈಗ ಇದು ಒಂದು ತುಂಬ ಮಹತ್ವಾಕಾಂಕ್ಷಿ ಯೋಜನೆ. ಇದು ಯಾವ ರೀತಿ ನಾವು ಸ್ಟಾರ್ಟ್ ಮಾಡುವಾಗ ಇದು ಸ್ವಚ್ಛ ಭಾರತ್ ಮಿಷನ್ ಆಗಲಿ, ಮನ್ರೇಗಾ ಆಗಲಿ, ನಮ್ಮದು ಮಿಡ್ ಡೇ ಮೀಲ್ ಆಗಲಿ, ಈ ಥರದ್ದು ಬೇರೆ ಬೇರೆ ಸರ್ಕಾರದ್ದು ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಾಗ ಪ್ರೊಜೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಇದು ಒಂದು ಕಾರ್ಯಕ್ರಮ ಈಗ ನಮ್ಮ ಜಿಲ್ಲೆಯಲ್ಲಿ ಬರೀ 100 ಗ್ರಾಮ ಪಂಚಾಯತಿಗೆ ಕುಸಿನ ಮನೆ ಎಸ್ಟಾಬ್ಲಿಷ್ ಆಗ್ತದೆ. ಇದರಲ್ಲಿ ತಮ್ಮೆಲ್ಲ ಯಾವ ರೀತಿ ತಾವೆಲ್ಲ ಇಂಟ್ರೆಸ್ಟ್ ತಗೊಂಡು ಅದನ್ನು ಸಕ್ಸಸ್ಫುಲ್ ಮಾಡ್ತಾರೆ ಅದನ್ನು ನೋಡ್ಕೊಂಡು ಒಂದು ಹೆಣ್ಣಾಗಿ ಮಗುವಿನ ಒಂದು ಪ್ರೀತಿ ವಾತ್ಸಲ್ಯನ್ನು ಕೊಟ್ಟು ಆ ಮೂಲಕ ಟೀಚರ್ ಅನ್ನೋದನ್ನ ಬಿಟ್ಟು ತಾನೊಬ್ಳು ತಾಯಿ ಅನ್ನೋ ಒಂದು ಮನೋಭಾವನೆಯಿಂದ ಇವರು ಆ ಮಕ್ಕಳನ್ನ ಕೇರ್ ಮಾಡಬೇಕಾಗುತ್ತೆ. ಇದರಲ್ಲಿ ಸಮಯನ ತಾವೇ ನಿಗದಿಪಡಿಸೋದು ಸರ್. ಡಿಸ್ಟ್ರಿಕ್ಟಿಂದ ಡಿಸ್ಟ್ರಿಕ್ಟಿಗೆ ಚೇಂಜ್ ಆಗುತ್ತೆ. ಅಲ್ಲಿ ಬೇರೆ ಕಡೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ತಕ್ಕಾಗೆ ಇದ್ದರೆ ಇಲ್ಲಿ ನಮ್ಮಲ್ಲಿ ಕಾಫಿ ಪ್ಲಾಂಟರ್ಸ್ ಮತ್ತೆ ಇಲ್ಲಿ ಏನು ಆ ಗ್ರಾಮ ಪಂಚಾಯತಿಗೆ PDOs ಸರ್ ನಿಗದಿಪಡಿಸ್ತಾರೆ. ಅಲ್ಲಿ ಏನು ಕೆಲಸಗಳಿದೆ ಅವರಿಗೆ ಯಾವ ನಿಗದಿತ ಸಮಯದಲ್ಲಿ ನಾವು ಈ ಕೂಸಿನ ಮನೆ ತೆಗೆಯುವಂತ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಅವರಿಗೆ ತಿಳಿಸ್ಬೇಕಾಗತ್ತೆ. ಇದರದ ಅವಶ್ಯಕತೆ ಮತ್ತೆ ಇವರ ಪಾತ್ರದ ಬಗ್ಗೆ ಇವರಿಗೆ ತುಂಬಾ ವಿವರವಾಗಿ ಅವರ ಸುರಕ್ಷತೆ, ಅವರ ಶಿಕ್ಷಣ, ಮುಂದೆ ಅವರ ಮಾನಸಿಕ ಬೆಳವಣಿಗೆಗೆ ಈ ಕೂಸಿನ ಮನೆ ಎಷ್ಟು ಮುಖ್ಯವಾಗಿದೆ ಅನ್ನೋದು ತಿಳಿಸ್ಬೇಕು. ಹೋಗ್ಬೇಕಾದ್ರೆ ನಾವು ರೈಲ್ ಮನೆಗಳೆಲ್ಲ ಅಲ್ಲಲ್ಲೇ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ಅವರು ದೈಹಿಕವಾಗಿ ಬೆಳಿಬೋದು, ಆದ್ರೆ ಮಾನಸಿಕವಾಗಿ ಸರ್ವತೋಮುಖ ಬೆಳವಣಿಗೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇದೊಂದು ಉತ್ತಮವಾದಂತ ಒಂದು ಯೋಜನೆ ಆಗಿದೆ. ಇವರು ಆ ಸರ್ವತೋಮುಖ ಬೆಳವಣಿಗೆಗೆ ಏನ್ ಬೇಕಾಗಿದೆ ಅದನ್ನ ಕೊಡುವಂತೆ ನಾವು ತಯಾರಿ ಮಾಡಬೇಕು ಸರ್. ಅವರ ಕೆಪಾಸಿಟಿ ಏನಿದೆ ಅಂತ ನೋಡಿಕೊಂಡು ಅವ್ರ ಕೆಪಾಸಿಟಿಗೆ ತಕ್ಕಾಗಿ ನಾವು ಅವ್ರನ್ನ ತಯಾರು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ತಗೊಂಡು ಅವರವರ ಪ್ಲೇಸಲ್ಲಿ ಅವ್ರು ಇದು ಮಾಡಿ ನಮಗೆ ಇನ್ವೈಟ್ ಮಾಡಿದ್ರೆ ನಾವು ಅಲ್ಲಿ ಹೋಗಿ ಅಲ್ಲೂ ಕೂಡ ಸೆಟ್ ಮಾಡಿ ಬರ್ತೀವಿ ಸರ್. ಅವಾಗ ಅವರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಒಂದು ಮಾಡೆಲ್ ಆಗಿ ತೋರಿಸ್ತೀವಿ ಸರ್. 2 ಟ್ರೈನಿಂಗ್ ನಲ್ಲಿ 2 ಮಾಡೆಲ್ ಆಗಿ ನಾವು ಮಾಡಿ ತೋರಿಸ್ತೀವಿ. ಅದ್ರ ಇನಾಗ್ರೇಷನ್ ಕಮ್ಮಿಂದಲೇ ಆಗುತ್ತೆ ಸರ್. 3 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಅದು ಆ ಥರದ್ದು ಇದೆ. 9 to 5 ಅಂತ ನಮಗೆ ಕೊಟ್ಟಿದ್ದಾರೆ. ಅದು ನಿಮ್ಮಲ್ಲಿ ಸರ್ ಮತ್ತೆ ಅವರು ಡಿಸೈಡ್ ಮಾಡ್ತಾರೆ ಹೇಗೆ ಅನುಕೂಲ ಹಾಗೆ. ಫುಡ್ ಸರ್ ತಾವು ಇಲ್ಲಿ ಬದಲಾವಣೆ ಮಾಡ್ಕೋಬಹುದಂತೆ ಮೆನು ಪ್ರಕಾರ. ಮೆನು ಆಲ್ರೆಡಿ ಡಿಸ್ಟ್ರಿಕ್ಟ್ ಒಂದು ಕಮಿಟಿ ಆಗಿದೆ. ಅದರಲ್ಲಿ ಅಲ್ಲಿ ಕೊಟ್ಟಿರೋ ಮೆನು ಚಾರ್ಟೇ ಕೊಟ್ವಿ ಸರ್ ನಾವು ಡಿ ಆಫೀಸಿಗೆ. ನ್ಯೂಟ್ರಿಷನಿಸ್ಟ್ ಜೊತೆಗೆ ಅದರಲ್ಲಿ ಎಷ್ಟು ಅಮೌಂಟ್ ಫಿಕ್ಸ್ ಆಗಿದೆ ಅಲ್ವಾ, ಅದರಲ್ಲಿ 3 ಸತಿ ಕೊಡಬೇಕು. ಸೊ ಅದು ನಾವು ಆಲ್ರೆಡಿ ಮೆನು ಎಲ್ಲ ಫೈನಲ್ ಮಾಡ್ತಾ ಇದ್ದೀವಿ ನ್ಯೂಟ್ರಿಷನಿಸ್ಟ್ ಜೊತೆಗೆ. ಸೊ ಅದನ್ನು ಫೈನಲ್ ಮಾಡಿಕೊಂಡು ಕೊಡ್ತೀವಿ. ಆಲ್ರೆಡಿ